ವೆಲ್ಕಮ್ ಬ್ಯಾಕ್ ಗೈಸ್. KCT ಪ್ರಿಪ್ರೇಷನ್ ಅಂತ ಬಂದಾಗ ಅ ಲಾಟ್ ಆಫ್ ಪೀಪಲ್ ಯೂಶುವಲಿ ಸಫರ್ ವಿತ್ ಕೆಮಿಸ್ಟ್ರಿ ಆಯಿತಾ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಐ ವಿಲ್ ಬಿ ಗೋಯಿಂಗ್ ಥ್ರೂ ಹೌ ಐ ಟ್ರೈ ಟು ಪ್ರಿಪೇರ್ ಫಾರ್ KCT ಕೆಮಿಸ್ಟ್ರಿ ಆ್ಯಂಡ್ ಹೌ ಐ ಗೇನ್ಡ್ ಸಕ್ಸಸ್ ಇನ್ ಇಟ್ ಅಂತ. ಸೊ ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ದರ್ಶನ್ ಗೌಡ ಅಂತ. ನಾನು KCT 2022 ಅಲ್ಲಿ ಅರೌಂಡ್ 2233 ರ್ಯಾಂಕ್ ತಗೊತೀನಿ. ಸೊ ತಮ್ನೇಲಲ್ಲಿ ನೋಡಿರ್ತೀರಾ, KCT 2022 ಅಲ್ಲಿ ಕೆಮಿಸ್ಟ್ರಿ ಪಾರ್ಟಲ್ಲಿ ಎಕ್ಸಾಮಿನೇಷನಲ್ಲಿ ನನಗೆ 50 ಮಾರ್ಕ್ಸ್ ಬಂದಿರುತ್ತೆ. ಆ್ಯಂಡ್ ನನ್ನ ಬೋರ್ಡ್ಸಲ್ಲಿ, ಸೊ CBSE ಬೋರ್ಡ್ಸಲ್ಲಿ ನಾನು ಎಕ್ಸಾಮ್ ಕೊಟ್ಟಿದ್ದು. ಸೊ ಬೋರ್ಡ್ಸಲ್ಲಿ 100 ಮತ್ತು KCTಲಿ 50 ಬಂದಿರುತ್ತೆ. ಇದರಲ್ಲೇ ಗೊತ್ತಾಗಿರುತ್ತೆ ದಟ್ ನನ್ನ ರ್ಯಾಂಕು ಆ ಲೆವೆಲ್ಗೆ ಪುಷ್ ಆಗೋಕ್ಕೆ ಕೆಮಿಸ್ಟ್ರಿನೇ ಒಂದು ಮೇನ್ ರೀಸನ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೆ ಅಷ್ಟು ಇನ್ಪುಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ KCTಗೆ ಪ್ರಿಪೇರ್ ಆಗ್ತಿದ್ರೆ, ಸೊ ಅವ್ರಿಗೂ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಟು ಟ್ಯಾಕಲ್ ಕೆಮಿಸ್ಟ್ರಿ ಪಾರ್ಟ್. ಸೊ ವಿತ್ ದ್ಯಾಟ್ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಥಿಂಗ್, ಕೀ ರೀಸನ್ ಫಾರ್ ಮೈ ಸಕ್ಸಸ್ ಇನ್ ಕೆಮಿಸ್ಟ್ರಿ ಏನಪ್ಪ ಅಂತ ಫಸ್ಟೇ ಹೇಳ್ಬಿಡ್ತೀನಿ, ಯಾಕಂದರೆ ಅ ಲಾಟ್ ಆಫ್ ಪೀಪಲ್ ಮಿಸ್ ದಿಸ್. ಆ್ಯಂಡ್ ನನಗೂ ಇದು ಸ್ವಲ್ಪ ಲೇಟಾಗಿ ರಿಯಲೈಸ್ ಆಯಿತು. KCT ಕೆಮಿಸ್ಟ್ರಿ ಡಿಫಿಕಲ್ಟ್ ಇಲ್ಲ ಆಯಿತಾ, ಇಟ್ಸ್ ಜಸ್ಟ್ ಟ್ರಿಕ್ಕಿ. ಸೊ ಆ ಟ್ರಿಕ್ನ ನಾವು ಹೇಗೆ ಡಿಕೋಡ್ ಮಾಡಬೇಕು ಅಂತ ಹೇಳಿದ್ರೆ, ಚಾಪ್ಟರ್ ವೈಸ್ ವೆಯ್ಟೇಜ್ದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ರೆ ದಟ್ ಸಮ್ಸ್ ಅಪ್ ಯೋರ್ ಎಂಟೈರ್ ಪ್ರಿಪ್ರೇಷನ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಚಾಪ್ಟರ್ ವೈಸ್ ವೆಯ್ಟೇಜ್ನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ವೇರ್ ದ ಗೇಮ್ ಚೇಂಜಸ್. ನೀವು ಚಾಪ್ಟರ್ ವೈಸ್ ವೆಯ್ಟೇಜ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಕಮ್ಮಿ ಟೈಮಲ್ಲಿ ವಿತ್ ಕಂಪ್ಯಾರಿಟಿವ್ಲಿ ಅ ಲೆಸ್ಸರ್ ಎಫರ್ಟ್ ಯು ವಿಲ್ ಬಿ ಮಾಸ್ಟರಿಂಗ್ ಅ ಲಾಟ್ ಆಫ್ ಟಾಪಿಕ್ಸ್ ವಿಚ್ ಆರ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ಓದ್ತಾ ಇದ್ದೀವಿ ಅಂದ ತಕ್ಷಣ ಅದ್ರ ಎಕ್ಸಾಮಿನೇಷನಲ್ಲಿ ಯೂಸ್ ಆಗಲಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಸೊ it matters about how much time you invest for every concept, and at the same time ಆ ಕಾನ್ಸೆಪ್ಟಿಂದ ಕ್ವಶನ್ಸ್ ಬರ್ತಿದೆಯಾ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲಿ ಗೊತ್ತಾಗುತ್ತೆ? ಪ್ರೀವಿಯಸ್ ಇಯರ್ದು ಚಾಪ್ಟರ್ ವೈಸ್ ವೆಯ್ಟೇಜ್ನ ನೋಡಿ. ಸೊ ಅದರಿಂದ ನಿಮಗೆ ಕ್ಲೀನಾಗಿ ಐಡಿಯಾ ಬರುತ್ತೆ ದಟ್ ಈ ಚಾಪ್ಟರ್ಸಿಂದ ಇಷ್ಟು ಕ್ವಶನ್ಸ್ ಬರ್ತಿದೆ, ವಿಚ್ ವಿಲ್ ಹೆಲ್ಪ್ ಯು ಸ್ಟ್ರೀಮ್ ಲೈನ್ ಯುವರ್ ಪ್ರಿಪ್ರೇಷನ್. ಸೊ ಇದು a lot of people miss this, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಸಿನ್ಸ್ ಯು ಆರ್ ಸ್ಟಾರ್ಟಿಂಗ್ ಆಫ್ ಯುವರ್ ಪ್ರಿಪ್ರೇಷನ್ ನೌ, ಆರ್ ಯು ಆರ್ ಸ್ಟಾರ್ಟಿಂಗ್ ಟು ಬಿಕಮ್ ಸೀರಿಯಸ್ ನೌ, ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ಬಿಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ನ್ಯೂ ಇಯರ್ ಇನ್ನೇನು ಅಪ್ರೋಚ್ ಆಗ್ತಾ ಇದೆ. ಸೊ ನ್ಯೂ ಇಯರ್ಗೆ ಎಂಜಾಯ್ ಮಾಡೋದೆಲ್ಲ ಮುಂದೆ ಇದೆ ಆಯಿತಾ. ಸೊ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಿಮ್ಮ ಡ್ರೀಮ್ ಕಾಲೇಜಲ್ಲಿ, ಅಥವಾ ಇಂಜಿನಿಯರಿಂಗ್ ಮುಗಿದು ನೀವು ಡ್ರೀಮ್ ಕಂಪ್ನಿಲಿ ಜಾಬ್ ಮಾಡುವಾಗ ಆಬ್ವಿಯಸ್ಲಿ ನ್ಯೂ ಇಯರ್ಗೆ ಪಾರ್ಟಿ ಮಾಡೋದು ಇದೆಲ್ಲ ಇದ್ದೇ ಇದೆ. ಇವಾಗ ಪ್ರಿಪ್ರೇಷನ್ ಕಡೆ ಫೋಕಸ್ ಮಾಡಬೇಕಾಗಿರೋಂಥ ನ್ಯೂ ಇಯರ್ ಇದು. ಸೊ ಈ ನ್ಯೂ ಇಯರಲ್ಲಿ ನೀವೇನಾದರೂ ನಿಜವಾಗ್ಲೂ ಸೀರಿಯಸ್ ಇದ್ದರೆ, ಸೊ ಸೀರಿಯಸ್ನೆಸ್ ಇದ್ದು ಪ್ರಿಪೇರ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದ್ದರೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಸೊ PW ಕನ್ನಡ ಅವ್ರ ಕೋರ್ಸಸ್ ಎಲ್ಲ ತುಂಬಾ ಆಫರ್ಡ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಫ್ ಯು ಆರ್ ರಿಯಲಿ ಸೀರಿಯಸ್ ಟುವರ್ಡ್ಸ್ ಯುವರ್ KCT ಪ್ರಿಪ್ರೇಷನ್, ದೆನ್ ನನ್ನ ಪ್ರಕಾರ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಸ್ಟ್ರೀಮ್ ಲೈನ್ ಪ್ರಿಪ್ರೇಷನ್ ಅನ್ಸುತ್ತೆ. ಕಂಪ್ಲೀಟ್ ಸಿಲೆಬಸ್ನ ಲೆಸ್ ಟೈಮಲ್ಲಿ ಕವರ್ ಮಾಡಬೇಕು ಅನ್ನೋರಿಗೆ ಅಲ್ಟಿಮೇಟ್ KCT ಕ್ರಾಶ್ ಕೋರ್ಸ್ 2026ನ ಜಸ್ಟ್ ₹1499ಗೆ ಕೊಡ್ತಿದ್ದಾರೆ. KCT ರ್ಯಾಂಕ್ಗೆ ಸೆಕೆಂಡ್ PU ಮಾರ್ಕ್ಸು ತುಂಬಾ ಇಂಪಾರ್ಟೆಂಟು. ಸೊ ಸೆಕೆಂಡ್ PUC ಬೋರ್ಡ್ ಬೂಸ್ಟರ್ 2026 ಅನ್ನೋ ಈ ಬ್ಯಾಚ್ನ ಜಸ್ಟ್ ₹999ಗೆ ಕೊಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಆಫರಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಇದೆ. ಆ್ಯಂಡ್ ಅದ್ರ ಮೇಲೆ ನನ್ನ ಕಮ್ಯುನಿಟಿಲಿ ಇರೋದ್ರಿಂದ ನೀವೇನಾದರೂ ಈ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಸಹ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ. ಆಫರ್ಸ್ ಇನ್ನೇನು ಬೇಗ ಮುಗಿದೋಗುತ್ತೆ. ಸೊ ಆ್ಯಸ್ ಆಲ್ವೇಸ್ ಪ್ರತಿಯೊಂದು ಕೋರ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಈ ನ್ಯೂ ಇಯರಲ್ಲಿ ಸೀರಿಯಸ್ನೆಸ್ ಮತ್ತು ಒಂದು ಸ್ಟೇಬಲ್ ಮೈಂಡ್ ಸೆಟ್ ಜೊತೆ ಫಿಸಿಕ್ಸ್ ವಾಲಾದ ಕೋರ್ಸಸ್ ಸೇರಿಕೊಂಡು ಲೆಟ್ ಯುವರ್ ಪ್ರಿಪ್ರೇಷನ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಆರ್ಗಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಮತ್ತು ಫಿಸಿಕಲ್ ಕೆಮಿಸ್ಟ್ರಿ, ಏನು ಈ 3 ಪಾರ್ಟ್ಸ್ ಇದೆ ನಮ್ಮ ಕೆಮಿಸ್ಟ್ರಿಯಲ್ಲಿ. ಇದರಲ್ಲಿ ನಾನು ಹೇಗೆ ಇಂಡಿವಿಜುವಲ್ ಪಾರ್ಟ್ಸ್ಗೆ ನಾನು ಯಾವ ಥರ ಸ್ಟ್ರಾಟಜೀಸ್ನ ಇನ್ಕಲ್ಕೇಟ್ ಮಾಡ್ಕೊಂಡೆ, ವಾಸ್ ಇಟ್ ದ ಸೇಮ್ ಆರ್ ವಾಸ್ ಇಟ್ ಡಿಫ್ರೆಂಟ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ. ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲೆಲ್ಲ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಬಂದ ತಕ್ಷಣ ಯೂಶ್ವಲಿ ಇಟ್ ಈಸ್ ಅಸೈನ್ಡ್ ವಿತ್ ಮಗ್ಗಿಂಗ್ ಅಪ್. ಪೀಪಲ್ ಯೂಶ್ವಲಿ ರೆಫರೆನ್ಸ್ ಇಟ್ ಆಸ್ ಅ ಪಾರ್ಟ್ ವೇರ್ ಮಗ್ಗಿಂಗ್ ಅಪ್ ಇಸ್ ರಿಕ್ವೈರ್ಡ್. ಹೌದು, ಮಗ್ಗಿಂಗ್ ಅಪ್ ರಿಕ್ವೈರ್ಡ್ ಇದೆ. ಒಂದಷ್ಟು ಕಾನ್ಸೆಪ್ಟ್ಸ್ ಅಥವಾ ಫ್ಯಾಕ್ಟ್ಸ್ನ ನೀವು ನೆನ್ಪಿಟ್ಕೋಬೇಕು ಅನ್ನೋ ರಿಯಾಲಿಟಿ ಅನಲೈಸ್ ಮಾಡಿದ್ಮೇಲೆ, ಅಥವಾ ರಿಯಾಲಿಟಿ ನಿಮಗೆ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಟ್ ರಿಯಾಲಿಟಿ, ಆ ರಿಯಾಲಿಟಿನ ಬ್ಲೇಮ್ ಮಾಡೋದು ತಪ್ಪಲ್ವಾ. ಸೊ ಮಗಪ್ ಏನಕ್ಕೆ ಮಾಡಬೇಕು ನಾವು, ಈ ಥರ ಸಬ್ಜೆಕ್ಟ್ಸ್ ಎಲ್ಲ ಏನಕ್ಕಿದೆ, ಚಾಪ್ಟರ್ಸ್ ಎಲ್ಲ ಏನಕ್ಕಿದೆ ಅಂತ ಬ್ಲೇಮ್ ಮಾಡೋದ್ರ ಬದಲು use the same time or utilize the same timing to develop some strategy, some or the other strategy which works for you. ಸೊ ಇವಾಗ ಏನೋ ನೆನ್ಪಿಟ್ಕೋಬೇಕು ಅಂದರೆ, ಐ ಹ್ಯಾವ್ ಅ ಡಿಫ್ರೆಂಟ್ ಸ್ಟ್ರಾಟಜಿ ಫಾರ್ ಇಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಅಪ್ರೋಚ್ ಟು ಇಟ್. ಸೊ ಈ ಥರ ಎಲ್ಲ ಬ್ಲೇಮ್ ಮಾಡೋದು ಬದಲು ಅಥವಾ ಕ್ರಿಟಿಸೈಸ್ ಮಾಡೋದು ಬದಲು, ಏನೋ ಇವಾಗ ನಮ್ಮ ಮುಂದೆ ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟಿಂದ ಆ ಚಾಪ್ಟರಿಂದ ಒಂದಷ್ಟು ಮಾರ್ಕ್ಸ್ ಬರ್ತಿದೆ ಅಂದಾಗ ವಿ ಶುಡ್ ಮಗ್ ಅಪ್. ವಿ ಆರ್ ಹೆಲ್ಪ್ಲೆಸ್ ಹಿಯರ್.
ಸೊ ಮಗಪ್ ಇನ್ ದ ಸೆನ್ಸ್ ಯಾವ ರೀತಿ ನೀವು ಆ ಫ್ಯಾಕ್ಟ್ಸ್ನ ನೆನ್ಪಿಟ್ಕೋತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳೋಕ್ಕೆ ಒನ್ ಥಿಂಗ್ ಐ ವುಡ್ ಸಜೆಸ್ಟ್ ಇಸ್ NCERTಲಿ ಹೈಲೈಟ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಎವ್ರಿ ಸಿಂಗಲ್ ಡೇ ಸುಮ್ಮನೆ ಹೈಲೈಟೆಡ್ ಪಾಯಿಂಟ್ಸ್ನ ನೋಡ್ತಾ ಹೋಗಿ. ಸೊ ದಟ್ ನೀವು ಲೈಕ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಅನಾಮಲೀಸ್ ಇರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಡೈಲಿ ನೋಡ್ತಾ ಇದ್ದಷ್ಟು ಅದು ಲಾಂಗ್ ಟರ್ಮ್ ಮೆಮೊರಿಗೆ ಸೆಂಡ್ ಆಗುತ್ತೆ. ತುಂಬ ಜನ ಫ್ಲ್ಯಾಶ್ ಕಾರ್ಡ್ಸ್ ಸಹ ಮಾಡ್ಕೊತಾರೆ, ದಟ್ ಆಲ್ಸೋ ಯೂಶಲಿ ಹೆಲ್ಪ್ಸ್. ಸೊ ನಿಮ್ಗೆ ಏನು ವರ್ಕ್ ಆಗುತ್ತೆ ಅಂತ ನೀವು ನೋಡಿ, ಬಟ್ ಅಲ್ಟಿಮೇಟ್ಲಿ ದ ಥಿಂಗ್ ಇಸ್ ಯು ಶುಡ್ ಬಿ ರಿಮೆಂಬರಿಂಗ್ ದ ಫ್ಯಾಕ್ಟ್ಸ್. ಆ್ಯಂಡ್ ನಾನು ಸಹ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಐ ಹ್ಯಾಡ್ ಲೈಕ್ ಮೇಡ್ ಅಪ್ ಕ್ಲಿಯರ್ ಚಾರ್ಟ್ ಆಯಿತಾ. ಸೊ ಈ ಥರ ಲೈಕ್ ಸೆಂಟ್ರಿಗೆ ಒಂದು ಲೈಕ್ ಕಾಂಪೌಂಡ್ ನೇಮ್ ಹಾಕಿ, ಆರ್ ಲೆಟ್ಸ್ ಎ P ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂದಾಗ ಒಂದು ಬ್ಲಾಕ್ ಎಲಿಮೆಂಟ್ಸ್ ಹಾಕಿ ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಈ ಥರ ಜಸ್ಟ್ ನನ್ನ ಕಣ್ಮುಂದೆ ನನಗೆ ಅರ್ಥ ಆಗೋ ಥರ ಐ ಹ್ಯಾಡ್ ಲೇಡ್ ಔಟ್ ಅನ್ ಎಂಟೈರ್ ಪಿಕ್ಚರ್ ವಿಚ್ ಐ ಯೂಸ್ ಟು ಸಿ ಎವ್ರಿ ಸಿಂಗಲ್ ಡೇ, so that I used to remember the maximum number of facts which was possible. So ಈ ಥರ ನಿಮಗೆ you can try out a lot of things and ultimately you should remember ಅಷ್ಟೇ. ಲೈಕ್ ನೀವು ಯಾವ ಅಪ್ರೋಚ್ ಯೂಸ್ ಮಾಡ್ತೀರಾ ಯಾರೂ ಕೇಳಲ್ಲ. ಸೊ ಐ ಥಿಂಕ್ ದಟ್ ವಾಸ್ ಇಟ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೆಕೆಂಡ್ ಒನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಒನ್ಸ್ ಅಗೇನ್ ಅ ವೆರಿ ಡಿಫಿಕಲ್ಟ್ ಟಾಪಿಕ್ ಅಂತ ಹೇಳಿ ಅಸೋಸಿಯೇಟ್ ಆಗಿರೋಂಥ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ತುಂಬಾ ಈಸಿಯಾಗಿ ಮಾಸ್ಟರ್ ಮಾಡೋದು ಹೆಂಗೆ ಅಂತ ಐ ವಿಲ್ ಟೆಲ್. ಸೊ ವಾಟ್ ಐ ಯೂಸ್ ಟು ಡೂ ವಾಸ್ ಲೈಕ್ ಸ್ಟಾರ್ಟಿಂಗಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯೂಸ್ ಟು ಅಮೇಸ್ ಮೀ. ಅಂದರೆ ಒಂಥರ ಲೈಕ್ ಲಿಟ್ರಲಿ ಕನ್ವರ್ಷನ್ಸ್ ಎಲ್ಲ ಏನಿತ್ತು ನಂಗೆ ನೋಡಿದ ತಕ್ಷಣ ಓ ಈ ಥರನೂ ಆಗುತ್ತಾ ಅಂತ ಹೇಳಿ. ಪ್ರಾಬ್ಲಿ ದಟ್ ಕ್ಯೂರಿಯಾಸಿಟಿ ಮೇಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅ ಲಿಟಲ್ ಬಿಟ್ ಈಸಿಯರ್ ಫಾರ್ ಮೀ, ಬಟ್ ಮೇಜರ್ಲಿ ನಾನು ಲೈಕ್ ಅಡಾಪ್ಟ್ ಮಾಡ್ಕೊಂಡಿದ್ದು ಅಪ್ರೋಚ್ ನನಗೆ ಈಸಿಯಾಗಿ ಮಾಡ್ತು ಅಂತ ಅನಿಸುತ್ತೆ. ಸೊ ಅಪ್ರೋಚ್ ಏನಂದರೆ ಸ್ಟಿಕ್ ಆನ್ ಟು ಯೋರ್ NCERT. ಸೊ ಬೇರೆ ಕಡೆ ನೋಡಿದಷ್ಟು ನಿಮಗೆ ಕನ್ವರ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಯಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಡ, ಜಸ್ಟ್ ಸ್ಟಿಕ್ ಆನ್ ಟು ಯೋರ್ NCERTಗೆ ಸ್ಟಿಕ್ ಆನ್ ಆದಮೇಲೆ ಮೇಕ್ ಶ್ಯೂರ್ ಯು ಆರ್ ರೀಡಿಂಗ್ ಎವ್ರಿ ಸಿಂಗಲ್ ಥಿಂಗ್ ವರ್ಡ್ ಟು ವರ್ಡ್. ಇವಾಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ದೆರ್ ವಿಲ್ ಬಿ ಇಂಪಾರ್ಟೆಂಟ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವಿಚ್ ಯು ನೀಡ್ ಟು ರಿಮೆಂಬರ್. ಬಟ್ ಇಲ್ಲಿ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಲೈಕ್ ಎವ್ರಿ ಸಿಂಗಲ್ ವರ್ಡ್ನ ಲೈಕ್ ಇಫ್ ಯು ಆರ್ ಸ್ಟಡಿಂಗ್, ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಚಾಪ್ಟರ್, ಅಮೈನ್ಸ್ ಅಂತ ತಗೊಂಡ್ರೆ ಅಮೈನ್ಸ್ ಟು ಎವ್ರಿ ಸಿಂಗಲ್ ವರ್ಡ್ನ ವರ್ಡ್ ಟು ವರ್ಡ್ ಪ್ರಿಪೇರ್ ಆಗಿ. ಸೊ ವರ್ಡ್ ಟು ವರ್ಡ್ ಓದ್ತಾ ಇದ್ದಂಗೆ ಮಲ್ಟಿಪಲ್ ಟೈಮ್ಸ್ ಒನ್ಸ್ ಯು ರೀಡ್ ದಿಸ್ ವರ್ಡ್ ಟು ವರ್ಡ್ ಅಲ್ವಾ, ಲೈಕ್ ಎಂಟೈರ್ ಟೆಕ್ಸ್ಟ್ ಬುಕ್ಕೇ ನಿಮ್ಮ ಕಣ್ಮುಂದೆ ಇದ್ಬಿಡುತ್ತೆ. ಟ್ರಸ್ಟ್ ಮೀ, ಏನಂಗೆ ಹೇಳ್ತಾನೆ ಇದೆಲ್ಲ ವರ್ಕ್ ಆಗಲ್ಲ ಅಂತ ಅನ್ಕೋಬೇಡಿ. ರಿಪೀಟೆಡ್ ವೇಯಲ್ಲಿ ಪ್ರತಿಯೊಂದು ದಿನ ಇದನ್ನ ರಿವೈಸ್ ಮಾಡ್ತಾ ನೋಡಿ, ಆಬ್ವಿಯಸ್ಲಿ ನಿಮಗೂ ಇದು ರಿಯಲೈಸ್ ಆಗುತ್ತೆ. ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡಿಫಿಕಲ್ಟ್ ಅಂತ ಅನ್ಕೋತಿದ್ದೆ, ಬಟ್ ಲೇಟರ್ ಆನ್ ಐ ರಿಯಲೈಸ್ ದಟ್ ಇಟ್ ಈಸ್ ಸಿಂಪಲ್. ಆ್ಯಂಡ್ ಅದೇ ಹೇಳಿದ್ನಲ್ಲ, NCERTಲಿ ರಿಯಾಕ್ಷನ್ಸ್ ಇರ್ಬೋದು, ಆ ಕನ್ವರ್ಷನ್ಸ್ ಇರ್ಬೋದು, ಪ್ರತಿಯೊಂದನ್ನು ಲೈಕ್ ಡೈಲಿ ನೋಡಿ ನಂಗೆ ಹೇಗಾಗಿತ್ತು ಅಂದರೆ ಪೇಜ್ದು ಈ ಸೈಡಲ್ಲಿ ಈ ರಿಯಾಕ್ಷನ್ ಇದೆ, ಮೇಲೆ ಈ ರಿಯಾಕ್ಷನ್ ಇದೆ. ಸೊ ಒಂದ್ಸಲ ಪೇಜ್ನ ನೋಡ್ಕೊಂಡು ಹೇಳ್ತಿದ್ದೆ, ಇನ್ನೊಂದ್ಸಲ ಪೇಜ್ನ ಕವರ್ ಮಾಡ್ಕೊಂಡು ಐ ಯೂಸ್ ಟು ಟ್ರೇಸ್ ದ ಎಂಟೈರ್ ರಿಯಾಕ್ಷನ್. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಟೈಮ್ ಅಂತೂ ಡೆಫಿನೆಟ್ಲಿ ಬೇಕು. ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ಬೇಗ ಏನೋ ಮಾಡ್ಬಿಡ್ಬೋದು ಅಂತ, ಬಟ್ ಇಫ್ ಯು ಇನ್ವೆಸ್ಟ್ ಟೈಮ್ ವಿತ್ ಮ್ಯಾಕ್ಸಿಮಮ್ ಡೆಡಿಕೇಶನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ ಶ್ಯೋರ್ಲಿ ಬಿ ಯೋರ್ ಕಪ್ ಆಫ್ ಟೀ. ಹೇಳ್ತಾ ಇದ್ದೀನಿ, ಸ್ಕೋರಿಂಗ್ ಸಹ ತುಂಬ ಈಸಿ. ನೋಡಿದ ತಕ್ಷಣ ಯು ವಿಲ್ ಬಿ ಏಬಲ್ ಟು ಸೆಲೆಕ್ಟ್ ದ ರೈಟ್ ಆಪ್ಷನ್ ಇಫ್ ಯು ಆರ್ ವೆಲ್ ವರ್ಸ್ಡ್. ಸೊ ಟೈಮ್ ತುಂಬ ಸೇವ್ ಮಾಡ್ಬೋದು ಅಲ್ಲಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಒಂಥರ ಎನಿಮಿ ಥರ ಟ್ರೀಟ್ ಮಾಡಿದ್ದೇನೆ, ಇವತ್ತಿಂದ ಫ್ರೆಂಡ್ ಥರ ಟ್ರೀಟ್ ಮಾಡಿ ನೋಡಿ, ಅಥವಾ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಥರ ಟ್ರೀಟ್ ಮಾಡಿ ನೋಡಿ. ನಿಮಗೆ ಆಬ್ವಿಯಸ್ಲಿ ಆ ಕಡೆಯಿಂದನೂ ಎಫರ್ಟ್ಸ್ ಕಾಣುತ್ತೆ ಅಂತ ಹೇಳ್ತಾ ಫಿಸಿಕ್ಸ್ಕಲ್ ಕೆಮಿಸ್ಟ್ರಿಗೆ ಹೋಗೋಣ. ಸೊ ಫಿಸಿಕಲ್ ಕೆಮಿಸ್ಟ್ರಿ ಆಬ್ವಿಯಸ್ಲಿ ಫಿಸಿಕ್ಸ್ ಥರ ಅಲ್ವಾ. ಸೊ ವಿ ಆಲ್ ನೋ ಹೌ ವಿ ಸ್ಟಡಿ ಫಿಸಿಕ್ಸ್. ವಿ ಫೋಕಸ್ ಮೋರ್ ಆನ್ ಫಾರ್ಮುಲಾಸ್, ಆ್ಯಂಡ್ ಆ ಫಾರ್ಮುಲಾಸಿಂದ ವಿ ಮ್ಯಾಪ್ ಇನ್ ಟು ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಲೈಕ್ ಓಮ್ಸ್ ಲಾ ಇರ್ಬೋದು, ಅಥವಾ ಯಾವುದೋ ಒಂದು ಈಕ್ವೇಷನ್ ಇರ್ಬೋದು. ಆ ಈಕ್ವೇಷನಲ್ಲಿ ಪ್ರತಿಯೊಂದು ವ್ಯಾಲ್ಯೂಸ್ ಏನಿದೆ, ಇವಾಗ V=IR ಅಂತ ಇದ್ದರೆ ಲೈಕ್ V ಅಂದ್ರೇನು, I ಅಂದ್ರೇನು, R ಅಂದ್ರೇನು, ಆ ಫಾರ್ಮುಲಾಯಿಂದ ವಿ ಮ್ಯಾಪ್ ಇನ್ ಟು ಅ ಲಾಟ್ ಆಫ್ ಥಿಂಗ್ಸ್. ಆರ್ R=ρL/A ಅಂತ ಇದ್ದರೆ ವಿ ದೆನ್ ಮ್ಯಾಪ್ ಇನ್ ಟು ಅ ಲಾಟ್ ಆಫ್ ಥಿಂಗ್ಸ್ ಕಾಲ್ಡ್ ರೆಸಿಸ್ಟಿವಿಟಿ ಇರ್ಬೋದು, ಲೆಂತ್ ಇರ್ಬೋದು, ಏರಿಯಾ ಇರ್ಬೋದು, ಈ ಥರ. ಸೊ ಅದೇ ಥರ ಫಿಸಿಕಲ್ ಕೆಮಿಸ್ಟ್ರಿನೂ ಫೋಕಸ್ ಮೋರ್ ಆನ್ ಫಾರ್ಮುಲಾಸ್, ಬಿಕಾಸ್ ಫಾರ್ಮುಲಾಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಗೆಟ್ ಯು ಮಾರ್ಕ್ಸ್ ಹಿಯರ್. ಸೊ ಫಾರ್ಮುಲಾಸ್ನ ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಜೊತೆ ಅಸೋಸಿಯೇಟ್ ಆಗಿರೋಂಥ ಸ್ವಲ್ಪ ಕಾನ್ಸೆಪ್ಟ್ಸ್ನ ಫಿಸಿಕ್ಸ್ ಥರ ಓದ್ಕೊಂಡ್ರೆ ಸಾಕು. ಬಟ್ ಫಿಸಿಕ್ಸ್ ಥರ ಇದರಲ್ಲಿ ಟೆಕ್ಸ್ಟ್ ಬುಕ್ ಓದೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. NCERT ಟೆಕ್ಸ್ಟ್ ಬುಕ್ಸ್ ಆರ್ ರಿಯಲಿ ಗುಡ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ ಆಸ್ ವೆಲ್. ಸೊ ಕರೆಕ್ಟಾಗಿ ಆ ಫ್ಲೋನ ಫಾಲೋ ಮಾಡಿಕೊಂಡು NCERT ಇನ್ ಟೆಕ್ಸ್ಟ್ ಕ್ವಶನ್ಸ್ ಮತ್ತು ಎಕ್ಸಸೈಸ್ ಕ್ವಶನ್ಸ್ ಇದೆಲ್ಲ ಪಕ್ಕ ಮಾಡ್ಕೊಂತು ಅಂತ ಅಂದರೆ ಐ ಥಿಂಕ್ ಫಿಸಿಕಲ್ ಕೆಮಿಸ್ಟ್ರಿ ವಿಲ್ ಬಿ ಸಾರ್ಟೆಡ್. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು. ಸೊ ಎವ್ರಿಬಡಿ ವಿಲ್ ಬಿ ಡೂಯಿಂಗ್ ಫಿಸಿಕಲ್ ಕೆಮಿಸ್ಟ್ರಿ ಇನ್ ಅ ರೀಸನಬ್ಲಿ ಗುಡ್ ವೇ. ಸೊ ದಿಸ್ ವಾಸ್ ಹೌ ಐ ಎಂಡೆಡ್ ಅಪ್ ಡೂಯಿಂಗ್ ಫಿಸಿಕಲ್ ಕೆಮಿಸ್ಟ್ರಿ ಆಸ್ ವೆಲ್. ಅಲ್ಟಿಮೇಟ್ಲಿ ಸಮ್ಮರಿ ಏನಪ್ಪ ಅಂತ ಅಂದರೆ NCERTಗೆ ಸ್ಟಿಕ್ ಆನ್ ಆಗಿ. ಸೊ NCERTನ ಎಕ್ಸಸೈಸ್ ಮತ್ತು ಇನ್ ಟೆಕ್ಸ್ಟ್ ಕ್ವಶನ್ಸ್ ಏನಿದೆ ಇದನ್ನ ಮಿಸ್ ಮಾಡಬೇಡಿ. ಸೊ ದಿಸ್ ಶುಡ್ ಬಿ ಎನಫ್ ಅಂತ ಹೇಳ್ತೀನಿ ಇಫ್ ಯು ಆರ್ ರಿಯಲಿ ಥರೋ. ಓಕೆನಾ? ಸೊ ನೆಕ್ಸ್ಟ್ ಹೋಗೋದಾದರೆ, ಸೊ NCERT ಮೋರ್ ದ್ಯಾನ್ ಎನಫ್. ನಾನು ಅದನ್ನು ಆಲ್ರೆಡಿ ಲೈಕ್ ಹೇಳಿದೆ. ಲೈಕ್ NCERT ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಕೆಮಿಸ್ಟ್ರಿ, ಬಟ್ ಫಾರ್ ಕ್ವಶನ್ಸ್ ಪ್ರಾಕ್ಟೀಸ್ ಯು ಕ್ಯಾನ್ ಗೋ ಇನ್ ಟು ಸಮ್ ಗುಡ್ ಬುಕ್ಸ್ ವಿಚ್ ಆರ್
ವೆರಿ ಮಚ್ ಕಂಫೈನ್ಡ್ ಇಂಟು ಎನ್ ಸಿ ಆರ್ ಟಿ. ಸೊ ಎಷ್ಟೊಂದು ರೆಫರೆನ್ಸ್ ಬುಕ್ಸಲ್ಲಿ ಏನಾಗುತ್ತೆ ಅಂದರೆ ಎನ್ ಸಿ ಆರ್ ಟಿಯಿಂದ ತುಂಬ ಆಚೆ ಹೋಗಿರ್ತಾರೆ, ಅಡಿಷನಲ್ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡಿರ್ತಾರೆ. ಒನ್ ರೆಫರೆನ್ಸ್ ಬುಕ್ ವಿಚ್ ಐ ಫೀಲ್ ಲೈಕ್ ಎನ್ ಸಿ ಆರ್ ಟಿಗೆ ತುಂಬಾ ಕ್ಲೋಸ್ ಇದೆ ಅಂತ ಈಸ್ ಎನ್ ಸಿ ಆರ್ ಟಿ ಅಟ್ ಯುವರ್ ಫಿಂಗರ್ ಟಿಪ್ಸ್ ಬೈ MTG. ಸೊ ಇದೇ ರೀತಿ ಪ್ರಮೋಷನ್ ಅಲ್ಲ, ಬಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಕನ್ಫೈನ್ಡ್ ಟು ಯುವರ್ ಎನ್ ಸಿ ಆರ್ ಟಿ ಪಾರ್ಟ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. So make sure you are going first mastering entire NCERT, and after that you are moving into these kind of books which are associated with NCERT syllabus itself. ಅದಾದಮೇಲೆ ಕೆಮಿಸ್ಟ್ರಿ ರಿಯಲಿ ಡಿಫಿಕಲ್ಟಾ? ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಕೆಮಿಸ್ಟ್ರಿ ಡಿಫಿಕಲ್ಟ್ ಅಂತ ಎಷ್ಟೊಂದು ಜನಕ್ಕೆ ಅನಿಸುತ್ತೆ, ಬಟ್ ಇಫ್ ಯು ಕ್ರ್ಯಾಕ್ ಇಟ್ ಆ್ಯಂಡ್ ಇಫ್ ಯು ಡಿಕೋಡ್ ಇಟ್ ಅಲ್ವಾ, ದಿಸ್ ವಿಲ್ ಬಿ ಯೋರ್ ಫ್ರೆಂಡ್, ಅಥವಾ ದಿಸ್ ವಿಲ್ ಬಿ ದ ಸ್ಕೋರಿಂಗ್ ಪಾರ್ಟ್. ಯಾಕಂದರೆ ಅವಾಗಲೇ ಹೇಳಿದ್ನಲ್ಲ, ಆರ್ಗ್ಯಾನಿಕಲಿ ಮತ್ತು ಇನ್ಆರ್ಗ್ಯಾನಿಕಲಿ ಯು ನೀಡ್ ನಾಟ್ ಕ್ಯಾಲ್ಕುಲೇಟ್ ಅಟ್ ಎನಿಥಿಂಗ್ ಅಟ್ ಆಲ್ ಫಾರ್ ದ ಮೋಸ್ಟ್ ಆಫ್ ದ ಕ್ವಶನ್ಸ್. ಡೈರೆಕ್ಟಾಗಿ ಒನ್ಸ್ ಯು ಸಿ ದ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಆದಷ್ಟು ಕ್ವಶನ್ಸ್ನ ಆ ಥರ ಮಾಡ್ಕೊಬಿಟ್ರೆ ಫಿಸಿಕಲ್ ಕೆಮಿಸ್ಟ್ರಿಲಿ ಒಂದಷ್ಟು ಮೈನರ್ ಕ್ಯಾಲ್ಕುಲೇಷನ್ಸ್ನ ಮಾಡೋಕ್ಕೆ ನಿಮಗೆ ತುಂಬ ಟೈಮ್ ಇರುತ್ತೆ. ಆ್ಯಂಡ್ KCET ಕಷ್ಟದ ಕ್ವಶನ್ಸ್ ಅಷ್ಟೊಂದು ಲೈಕ್ ಡೀಪಾಗೆಲ್ಲ ಕೇಳಲ್ಲ ಅಂತ ನಿಮಗೂ ಗೊತ್ತೇ ಇದೆ. ಸೊ ಅಲ್ಲಿ ಟೈಮ್ ಸೇವ್ ಮಾಡಿಕೊಂಡ್ರೆ ಫಿಸಿಕಲ್ ಕೆಮಿಸ್ಟ್ರಿಲಿ ಜಾಸ್ತಿ ಟೈಮ್ನ ಇನ್ವೆಸ್ಟ್ ಮಾಡಿ ಯು ಕ್ಯಾನ್ ಡೂ ರಿಯಲಿ ವೆಲ್. ಸೊ ದಿಸ್ ವಾಸ್ ಹೌ ಐ ಫೀಲ್ ಐ ಗಾಟ್ ಸಮ್ ಸಕ್ಸಸ್ ಇನ್ KCET ಆ್ಯಂಡ್ ಕ್ಲಾಸ್ 12th ಕೆಮಿಸ್ಟ್ರಿ ಪಾರ್ಟ್ ಅನ್ಕೊತೀನಿ. ಸೊ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಯಿತು ಅಷ್ಟು ಶೇರ್ ಮಾಡಿದ್ದೀನಿ. ಸೊ ಐ ಥಿಂಕ್ ಆಲ್ ಆಫ್ ಯು ವಿಲ್ ಟೇಕ್ the maximum takeaways from this, or positive takeaways from this video, and ತಗೊಳ್ಳೋದಷ್ಟೇ ಅಲ್ಲ, you should implement this in your preparation. Even you should come out with flying colors in chemistry. ಸೊ ಇವತ್ತಿಂದ ಕೆಮಿಸ್ಟ್ರಿ is not your enemy, chemistry is your friend ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಫಿಸಿಕ್ಸ್ಗಿರ್ಬೋದು, ಮ್ಯಾಥಮೆಟಿಕ್ಸ್ಗಿರ್ಬೋದು ಇಂಡಿವಿಜುವಲ್ ವೀಡಿಯೋಸ್ ಬೇಕು ಅಂದರೆ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅವ್ರು ಏನಾದರೂ ವೀಡಿಯೋ ಐಡಿಯಾಸ್ ಇತ್ತು, ಮುಂದೆ ಈ ಥರ ವೀಡಿಯೋಸ್ ಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಅಪ್ಲೋಡ್ ದ್ಯಾಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್. ಬಾಯ್.